ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಅಂಜನ್. ಇದು ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ನ ವಿಡಿಯೋ. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಡಿಲೀಟ್ ಆಗಿರೋ ಮೊಬೈಲ್ ನಂಬರ್ನ ರಿಕವರಿ ಮಾಡೋದು ಹೇಗೆ ಅಂತ. ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ. ಬ್ರೌಸರ್ ಓಪನ್ ಮಾಡಿ. ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಗೂಗಲ್ ಆ್ಯಪ್ಸ್ ಅಂದ್ಬಿಟ್ಟು ಒಂದು ಬಟನ್ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಬರಬೇಕು. ಇಲ್ಲಿ ಕಾಂಟ್ಯಾಕ್ಟ್ಸ್ ಅಂದರೆ ಬಂದರೆ ನಿಮ್ಮದು ಮೇನ್ ಸ್ಕ್ರೀನ್ ಏನಿರುತ್ತೆ, ಮೇನ್ ಸ್ಕ್ರೀನ್ ಬರುತ್ತೆ. ನೀವು ಯಾವ್ದು ನಿಮ್ಮ ಫೋನಲ್ಲಿ ಕಾಂಟ್ಯಾಕ್ಟ್ಸ್ ಇರುತ್ತೆ ಅದರ ಲಿಸ್ಟ್ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಂದು ಡಿಲೀಟ್ ಆಗಿರೋದ್ರಿಂದ ಇಲ್ಲಿ ಯಾವ್ದು ಲಿಸ್ಟ್ ತೋರಿಸ್ತಿಲ್ಲ, ಯಾವುದೇ ಕಾಂಟ್ಯಾಕ್ಟ್ಸ್ ನಿಮಗೆ ತೋರಿಸ್ತಿಲ್ಲ. ನೀವು ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದನ್ನು ರಿಕವರಿ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಿನ್ ಅಂತ ಒಂದು ಫೋಲ್ಡರ್ ಇದೆ. ಆ ಬಿನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಬಿನ್ನ ಕ್ಲಿಕ್ ಮಾಡ್ತು ಅಂತ ಇದರಲ್ಲಿರೋ ಅಷ್ಟು ಲಿಸ್ಟ್ ಏನಿದೆ ಅನ್ನೋದು ಡಿಲೀಟ್ ಆಗಿದೆ ಅಷ್ಟು ಕೂಡ ಇಲ್ಲಿ ತೋರಿಸ್ತಾ ಇದೆ. ನೀವು ಫಸ್ಟ್ ಮೊದಲನೇದಾಗಿ ಒಂದನ್ನೇ ಆದರೆ ಸೆಲೆಕ್ಟ್ ಮಾಡಬೇಕು. ನೀವು ಪರ್ಟಿಕ್ಯುಲರ್ ಆಗಿ ಇದೊಂದೇ ಕಾಂಟ್ಯಾಕ್ಟ್ನ ರಿಕವರಿ ಮಾಡೋದಾಯ್ತು ಅಂತ ಹೇಳಿದ್ರೆ ಅದೊಂದು ರೈಟ್ ಸೈಡಲ್ಲಿ ನಿಮಗೆ ರಿಕವರ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲ ಮೇಲ್ಗಡೆನಾರು ಇದೆ, ಅದನ್ನು ಕ್ಲಿಕ್ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ಅದೊಂದು ಮಾತ್ರ ರಿಕವರ್ ಆಗುತ್ತೆ. ನಿಮಗೆ ಎಲ್ಲ ಕಾಂಟ್ಯಾಕ್ಟ್ಸ್ ನಿಮ್ದು ಏನೇನು ಡಿಲೀಟ್ ಆಗಿದೆ ಎಲ್ಲ ಕಾಂಟ್ಯಾಕ್ಟ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಆರೋ ಮಾರ್ಕ್ ಡೌನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ರಿಕವರ್ ಅಂತ ಕೊಡಿ. ಎಲ್ಲ ರಿಕವರ್ ಆಗುತ್ತೆ. ಸೊ ಅದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ, ರಿಕವರ್ ಆಗಿರೋದು ಬೇಕು ಅಂದರೆ ಕಾಂಟ್ಯಾಕ್ಟ್ಸ್ ಲಿಸ್ಟ್ಗೆ ಬನ್ನಿ. ಇಲ್ಲಿ ನಿಮ್ಮದು ಏನು ರಿಕವರ್ ಆಗಿದೆ ಎಲ್ಲ ಲಿಸ್ಟು ಕೂಡ ನಿಮಗೆ ತೋರಿಸ್ತೀವಿ. ಎಲ್ಲ ಕಾಂಟ್ಯಾಕ್ಟ್ ತೋರಿಸ್ತಾ ಇರುತ್ತೆ. ಇದನ್ನು ಲಾಗೌಟ್ ಮಾಡ್ಕೊಳ್ಳಿ. ಈಗ ಮೊಬೈಲ್ಗೆ ಬನ್ನಿ. ಮೊಬೈಲಲ್ಲಿ ನಿಮ್ಮದು ಕಾಂಟ್ಯಾಕ್ಟ್ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ 100% ಸಿಗುತ್ತೆ. ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಥ್ಯಾಂಕ್ ಯು.